ವೀಕ್ಷಕರೇ, ಇಲ್ಲಿ ಈಗ ತಾನೇ ನೋಡಿದ ವೃತ್ತ ಯಾವುದು ಹೇಳಿ? ಸರಿಯಾಗಿ ಊಹಿಸಿದರೆ ಮೈಸೂರಿನ ಕೆ ಆರ್ ವೃತ್ತ. ಈಗ ನೋಡಿ, ನಾವು ಸಯ್ಯಾಜಿರಾವ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಮುಂದಕ್ಕೆ. ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕುತೂಹಲ ಆಗಿರ್ಬೋದಲ್ಲ. ನೋಡ್ತಾ ಇರಿ, ಹಾಗೆ ಮುಂದಕ್ಕೆ ಹೋಗಿ ಹೋಗಿ ಇವಾಗ ನಾನು ನಿಮ್ಮನ್ನೊಂದು ಮಾರುಕಟ್ಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿಂದ ಎಡಗಡೆಗೆ ತಿರುಗಿದರೆ ಯಾವ ಮಾರುಕಟ್ಟೆ ಹೇಳಿ? ಮೈಸೂರಿನವರಿಗೆ ಗೊತ್ತೇ ಇರುತ್ತೆ, ಬೇರೆ ಊರಿನವರು ಬಂದು ನೋಡಿ ಇಲ್ಲಿ. ಇದು ನಮ್ಮ ದೇವರಾಜ ಮಾರುಕಟ್ಟೆ, ಮೈಸೂರಿನ ಒಂದು ಜನಪ್ರಿಯ ಪ್ರಸಿದ್ಧ ಮಾರುಕಟ್ಟೆ ದೇವರಾಜ ಮಾರುಕಟ್ಟೆ. ಅಲ್ಲಿ ನೋಡಿ, ಅಲ್ಲೊಂದು ಪುಟ್ಟ ವೃತ್ತ ಕಾಣ್ತಾ ಇದೆಯಲ್ಲ, ಅಲ್ಲೊಂದು ಗಡಿಯಾರ ಇದೆ. ಇದೇ ಚಿಕ್ಕ ಗಡಿಯಾರ. ಮತ್ತು ಈ ಚಿಕ್ಕ ಗಡಿಯಾರವನ್ನು ನಾವು ದಾಟಿಕೊಂಡು ಹೋಗಬೇಕು. ಅಲ್ಲಿ ದೇವರಾಜ ಮಾರುಕಟ್ಟೆ ಅಂತ ಬೋರ್ಡ್ ಕಾಣ್ತಾ ಇದೆ ನೋಡಿ. ನಿಮ್ಮೂರಿನ ಸಂತೆಗೆ ನೀವು ಹೋಗಿರಬೇಕಲ್ಲ, ಇಲ್ಲೂ ಮಾರುಕಟ್ಟೆ ಪ್ರವೇಶಿಸುವ ಮುನ್ನ ಹೊರಗಡೆಯ ಸಂತೆಯ ಸದ್ದು ಗದ್ದಲ ಕೇಳಿಸ್ಕೊಂಡು ಒಳಗೆ ಹೋಗೋಣ, ಆಗ್ಬೋದಲ್ಲ? ತಡವೇಕೆ ಮತ್ತೆ, ಬನ್ನಿ ಹೋಗೋಣ. ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಈಗ ನಾವು ಮಾರುಕಟ್ಟೆ ಒಳಗಿದ್ದೇವೆ. ಹೇಳಬೇಕು ಅಂದರೆ ಈ ಮಾರುಕಟ್ಟೆಗೆ 4 ಬದಿಯಿಂದ ಪ್ರವೇಶ ದ್ವಾರಗಳು ಇವೆ. ನಾವು ಚಿಕ್ಕ ಗಡಿಯಾರ ಅಲ್ಲಿರುವಂಥ ಪ್ರವೇಶ ದ್ವಾರದ ಮೂಲಕ ಒಳಗೆ ಬಂದಿದ್ದೇವೆ. ದೇವರಾಜ ಮಾರುಕಟ್ಟೆಗೆ ದೊಡ್ಡ ಮಾರುಕಟ್ಟೆ ಕೂಡ ಹೇಳ್ತಾರೆ, ದೊಡ್ಡ ಮಾರುಕಟ್ಟೆ ಅಂತ ಕೂಡ ಹೇಳ್ತಾರೆ. ಯಾಕೆಂತೇಳಿದರೆ ಇದು ದೊಡ್ಡ ದೇವರಾಜ ಒಡೆಯರ್ ಹೆಸರಿನಲ್ಲಿ ಇರುವಂಥದ್ದು. ವಿಸ್ತಾರ ಮತ್ತು ಗುಣಮಟ್ಟದ ದೃಷ್ಟಿಯಿಂದ ಕೂಡ ನಾವು ಈ ಮಾರುಕಟ್ಟೆಗೆ ದೊಡ್ಡ ಮಾರುಕಟ್ಟೆ ಅಂತ ಹೇಳ್ಬೋದು. 1886ರಲ್ಲಿ ಈ ಮಾರುಕಟ್ಟೆ ಆರಂಭವಾದಾಗ ವಾರಕ್ಕೊಂದ್ಸಲ ವ್ಯಾಪಾರ ವಹಿವಾಟು ನಡೀತಾ ಇತ್ತಂತೆ. ಆಮೇಲೆ 1925ರಲ್ಲಿ ದೇವರಾಜ ಮಾರುಕಟ್ಟೆ ಅಂತ ಹೆಸರು ಬಂದದ್ದು. ಬಹುಶಃ ಅಂದಿಂದಲೇ ಪ್ರತಿದಿನ ವ್ಯಾಪಾರ ವಹಿವಾಟು ಬಹಳ ಜೋರಾಗಿ ನಡೀತಾ ಇರಬೇಕು. ಈಗಂತೂ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಏನು ಗೌಜು ಗದ್ದಲ, ವ್ಯಾಪಾರ ಫುಲ್ ಬ್ಯುಸಿ. ಇವಾಗೇನು ಮನೆ ಹತ್ರನೇ ತರಕಾರಿ ಎಲ್ಲ ಸಿಗುತ್ತೆ ಬಿಡಿ. ಆದರೂ ನಾವು ಇವತ್ತು ಇಲ್ಲಿಗೆ ಯಾಕೆ ಬಂದೇವೆ ಗೊತ್ತಾ? ತಾಜಾ ಮಾವಿನಕಾಯಿ ಬೇಕು ಅಂತ ಹೇಳಿದ್ರೆ ಈ ಮಾರುಕಟ್ಟೆಗೆ ಬರಲೇಬೇಕು. ಉಪ್ಪಿನಕಾಯಿ ಮಾಡಬೇಕಲ್ಲ, ಮಾವಿನಕಾಯಿ ತಗೊಳ್ಳೋಣ. ಡಿಸೆಂಬರ್ ತಿಂಗಳಲ್ಲಿ, ಬೇರೆ ಸಮಯದಲ್ಲಿ ಬೇರೆ ಕಡೆಯೂ ಸಿಗ್ಬೋದು, ಆದರೆ ಡಿಸೆಂಬರ್ ತಿಂಗಳಲ್ಲೇ ಮಾವಿನಕಾಯಿ ಬೇಕು ಅಂತ ನಾವು ಇಲ್ಲಿಗೆ ಹುಡುಕ್ತಾ ಬಂದದ್ದು. ಗೆಣಸು, ನೆಲ್ಲಿಕಾಯಿ, ಇನ್ನೇನೆಲ್ಲ ಇದೆ, ಸುವರ್ಣಗಡ್ಡೆ ಇದೆ, ಮತ್ತು ಶುಂಠಿ, ನೆಲ್ಲಿಕಾಯಿ ನೋಡಿ. ಹಲಸಿನಕಾಯಿ, ಎಳೆ ಹಲಸಿನ ಪಲ್ಯ ಭಾರಿ ರುಚಿಯಾಗ್ತದೆ ಆಯಿತಾ. ಹಾಗೆ ಎಲ್ಲ ತರಕಾರಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಆದರೆ ಇನ್ನೂ ಚೆನ್ನಾಗಿರೋದು ಯಾವುದು ಅಂತೇಳಿ ಹುಡ್ಕೊಂಡು ಹೋಗೋದೇ ಒಂದು ಗಮ್ಮತ್ತಲ್ವ. ನೋಡೋಣ, ಮುಂದೆ ಇರ್ಬೋದು ಮಾವಿನಕಾಯಿ ಚೆನ್ನಾಗಿರುವಂಥದ್ದು. ಮಾವಿನಕಾಯಿ ಇದೆ 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. ಎಷ್ಟು ಬರುತ್ತೆ ಒಂದು ಕೆಜಿಗೆ? ಕೆಜಿಗೆ 2-3 ಸೈಜ್ ಮೇಲೆ ಡಿಪೆಂಡ್. ಎಷ್ಟು ಆಯ್ತು ಇದು? 220. ಇದು 400. ಕೆಂಪು ಕಲರ್ ಹಾಕಿ ಮೇಡಮ್. ಕೆಂಪು ಅಲ್ಲ, ತುಂಬ ಓಕೆನಾ? ಇಲ್ಲ ಬುಟ್ಟಕ್ಕೆ ಈಗ ಮಾತುಬೇಡ. ನೀವು ಯಾರ ಮನೆಗೆ ಗೊತ್ತಿಲ್ಲ, ಮನೇಲಿ ಕೂತ ಫೋನ್ ಮಾಡಿ ಅಲ್ಲಿ ಹಾಕಿರ್ತೀನಿ. ಆಮೇಲೆ ದುಡ್ಡು ಹಾಕಿ ನೀ ಸೋಮಣ್ಣವ್ರ ಮನೆಗೆ ರೈಲ್ವೆ ಸಚಿವರಿಗೆ ಈಗಲೂ ಅವ್ರ ಮನೆ ಪಿ ಆರ್ ಮನೆ ಪೂಜೆ. ಇದೇನ
ಮಂಗಳೂರು ಗುಳ್ಳೆಲ್ಲ ಹಾಂ ಕೊಡಿ. ಒಂದು 400 ಇರ್ಬೋದಾ? ತುಂಬ ಚೆನ್ನಾಗಿರೋ ಮಾವಿನಕಾಯಿ ಸಿಕ್ತು ಆಯಿತಾ. ನಾನು ಗಿಣಿಮೂತಿ ಮಾವಿನಕಾಯಿ ಮತ್ತು ಉಪ್ಪಿನಕಾಯಿ ಮಾವಿನಕಾಯಿ ಎರಡೂ ಖರೀದಿ ಮಾಡಿದೆ. ಇವಾಗೇನು ಗೊತ್ತಾ, ಒಣಮೆಣಸಿನ್ಕಾಯಿ, ಸಾಸಿವೆ, ಅರಸಿನ ಹಾಕಿ ಉಪ್ಪಿನಕಾಯಿ ಮಾಡಿದರೆ ಇದೆಯಲ್ಲ, ಅಬ್ಬಾ ಏನು ರುಚಿ ಆಗುತ್ತೆ ಗೊತ್ತಾ. ಏನು ಗೊತ್ತಾ, ಹೆಚ್ಚಿಗೆ ನಾನು ಇನ್ನೇನು ಹೇಳಲ್ಲ, ನೀವೇ ಏನೇನು ಇದೆ ಅಂತ ಗಮನಿಸುತ್ತಾ ಬನ್ನಿ. ಆಗ್ಬೋದಲ್ಲ. ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆ, ನಂಜನಗೂಡು ರಸಬಾಳೆ, ಏನು ಬೇಕು ಹೇಳಿ, ಏನು ಇಲ್ಲ ಅದನ್ನು ಕೇಳಿ. ನೋಡಿದಿರಲ್ಲ ವೀಕ್ಷಕರೇ, ಈ ದೇವರಾಜ ಮಾರ್ಕೆಟ್ನ ವಿಶೇಷತೆ ಅದು. ಎಲ್ಲ ಬಗೆಯ ಹೂವು, ಹಣ್ಣು, ತರಕಾರಿ ಅತ್ಯಂತ ತಾಜಾಗಿ ಫ್ರೆಶ್ ಆಗಿ ಸಿಗೋದು. ಇಲ್ಲಿ ಸುಮ್ಮನೆ ನಡ್ಕೊಂಡು ಹೋಗೋದಕ್ಕೆ ಕೂಡ ಏನು ಖುಷಿಯಾಗುತ್ತೆ ಗೊತ್ತಾ. ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮೊಂದಿಗೆ ಇಲ್ಲಿ ಇದ್ದುದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇರಿ, ನಿಮಗೆ ಈಗ ಒಂದು ರಸಪ್ರಶ್ನೆ ಇದೆ. ಏನು ಗೊತ್ತಾ, ಈ ಮಾರುಕಟ್ಟೆಯಲ್ಲಿ ಯಾವ ಹಣ್ಣುಗಳನ್ನು ನೋಡಿದ್ರಿ, ಯಾವ ತರಕಾರಿ ನೋಡಿದ್ರಿ, ಇನ್ನೂ ಏನೇನೆಲ್ಲ ನೋಡಿದ್ರಿ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು. ಆಗ್ಬೋದಲ್ಲ? ಥ್ಯಾಂಕ್ ಯು. ಹಾಗೆ ತಿಳಿಸ್ಬೇಕಾದ್ರೆ ವಿಡಿಯೋ ಇನ್ನೊಂದು ಸಲ ನೋಡಬೇಕು ಅಂತ ಇದ್ದೀರಾ? ನೋಡಿ, ಅದಕ್ಕೇನಂತೆ. ಅಂದಹಾಗೆ ಕೆಲವು ವರ್ಷಗಳ ಹಿಂದೆ ನಾವು ಈ ಮಾರ್ಕೆಟಿಗೆ ಬಂದಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಶ್ವಥ್ ಅವರು ಯಾವುದೋ ಒಂದು ಉನ್ನತ ಉದ್ದೇಶಕ್ಕಾಗಿ ನಿಧಿ ಸಂಗ್ರಹಿಸ್ತಿದ್ದುದನ್ನು ನಾವು ನೋಡಿದ್ದೆವು. ನಿಮ್ಗೆ ನೆನಪಿದೆಯಾ? ನೀವೇನಾದರೂ ಆಗ ಬಂದಿದ್ರಾ ಇಲ್ಲಿಗೆ? ನಮ್ಮ ಮನೆ ಹತ್ರನೇ ತರಕಾರಿಗಳು ಸಿಗುತ್ತೆ ಅಥವಾ ಆನ್ಲೈನಲ್ಲಿ ತರಿಸ್ಕೊಳ್ಬೋದು ಎನ್ನುವುದು ನಿಜ. ಆದರೂ ಕೂಡ ಈ ದೇವರಾಜ ಮಾರ್ಕೆಟ್ಗೆ ಬಂದು ತಾಜಾ ತರಕಾರಿ ಖರೀದಿ ಮಾಡೋದರಲ್ಲಿರುವ ಮಜಾ ಆನ್ಲೈನಲ್ಲಿ ತರಿಸೋದ್ರಲ್ಲಿ ಇದೆಯಾ? ಹಾಗಾಗಿ ಮೈಸೂರಿನವರು ಒಂದೊಂದು ಸಲ ಇಲ್ಲಿಗೆ ಭೇಟಿ ಕೊಡ್ತಾ ಇರಿ ಅಲ್ವಾ. ಹಾಗೆ ಹೊರಗಿನವರು
ಚಾಮುಂಡಿ ಬೆಟ್ಟ ಅರಮನೆ ಅಂತ ಬರ್ತಿರಲ್ಲ, ಹಾಗೆ ಒಂದು ಸಲ ನಮ್ಮ ಮಾರ್ಕೆಟ್ಗೂ ಬನ್ನಿ ಅಲ್ವಾ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.